So this side has been cultivated. That side. This side is not cultivated. Water also, less water logging is there, so more plants are visible here. In fact, one entire profile of plants can be seen in this small patch here. This is that Goldenlandia lancifolia. That Bonnai antipode, I think, or Linden, one of them. This one. I think it's this only. It's a bit confusing, these plants. This we have nicknamed as dog face. Naimka. Even this dentella repens forms a very nice carpet type of formation under the water. That is a 1 centimeter of water. ಯಾವುದು ನೋಡಿರೋದ ಹೊಸದದು? ನನ್ನ ಲುಡ್ವಿಗ್ಯ ಹೂ ಬಿಟ್ಟಿದೆಯಾ? ಬ್ಲೂನಾ? ಇದೇ ನಾಯಿ ಮುಖನದು? ಸ್ವಲ್ಪ ಹಾಗೆ ನಾನು ಬಂದಿರು. ನೋಡು, ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇದ್ದರೆ ಸೈಡಿಗೆ ಬಾ. ಯಾವುದು ಹೂ ಎಲ್ಲಿದೆ? ಹಾಂ, ಇದು ಗೊತ್ತಾಯ್ತು ಬಿಡು. ಇದು ನಾನು ನೋಡಿದ್ದೇನೆ, ನಮ್ಮ ಆನಂದಪುರ ತೋಟದಲ್ಲಿ ಗದ್ದೆಯಲ್ಲಿದೆ. ಇದು ಲಿಂಡರ್ನಿಯ ಹೈಸಪಾಯ್ಡಸ್ ಇನ್ನೊಂದು ಯಾವ ಒಂದು ಸ್ವಲ್ಪ ಏನೋ ವ್ಯತ್ಯಾಸ ಇದೆ ಅಲ್ವಾ? ಅದು ಮೇಲ್ಗಡೆ ನೋಡು, ಮೇಲ್ಗಡೆ ಪಾರ್ಟ್ ನೋಡು. ಆ ಇನ್ನೊಂದು ಹೂ ಕೊಡು, ಎರಡು ಪಕ್ಕ ಪಕ್ಕ ಇಟ್ಟು ನೋಡೋಣ, ಕಂಪ್ಯಾರಿಸನ್. ಇನ್ನೊಂದು ನಾಯಿ ಮುಖ ಆ ಕಡೆ ಇದೆಯಲ್ಲ ಅದು. ಅಂದರೆ ಇದು ಅದೇನಾ? ಇದು ಅದೇ ಈಗಷ್ಟೇ ನಾ ತೋರಿಸಿದ್ದು ಆ ಹೂವು. ಅದ್ರ ಎಲೆ ಶೇಪ್ ವ್ಯತ್ಯಾಸ ಇಲ್ವಾ? ಇದೆ, ಇದು ಸ್ವಲ್ಪ ಚಿಕ್ಕ ಸಪುರ ಎಲೆ, ಇದು ಸ್ವಲ್ಪ ದಪ್ಪ. ಹಾಂ, ಶಾರ್ಪು ಅಲ್ಲ, ಎಲೆ ಚೂಪಾಗಿದೆ. ಇನ್ನೊಂದು ಸ್ಪೀಶೀಸ್ ಇದು ನೋಡು, ಎಲೆ ಸ್ವಲ್ಪ ರೌಂಡು. ಇದೊಂದು ನೋಡಿ, ನೋಡು ಇದ್ರ ಎಲೆ. ಇದು ನಮ್ಮ ಹತ್ರ ಇದೆ. ಇದು ಬರದೊಡ್ದು. ಇದರ ಹೂ ಬಿಟ್ಟಿಲ್ವಾ? ಅಲ್ಲಿ ಟೆರೇಮಲ್ಲಿ ಇದೆ ಅಲ್ವಾ ಹೂ ಬಿಟ್ಟಿರೋದು? ಹಾಂ, ಇದು ಚೆನ್ನಾಗಿದೆ. ಇದು ಆ ಬೆಳೆ ನಾಯಿ ಮುಖ ಇದೆಯಲ್ಲ, ಅದೇ ಥರ ಒಂದು ಸ್ವಲ್ಪ ಲುಕ್ಕು. ಮತ್ತು ಆ ಹುಲ್ಲಿಂದು ಬೀಜ ಆಗಿರ್ಬೇಕು ನೋಡು. ಆ ಒಂದು ಸೈಡ್ ವೇಸ್ ಬೆಳ್ಕೊಳ್ಳೋ ಹುಲ್ಲಿದೆಯಲ್ಲ, ಅದು ದೊಡ್ಡದಾದಂಗೆ ಶೇಪ್ ಚೇಂಜ್ ಆಗುತ್ತಾ? ಅದೇ ಥರ ಇರುತ್ತಾ? ಬಂದೇರು. ನನಗಿಲ್ಲಿ ಖುಷಿಯಾಗಿದ್ದ ಇದು ಡೆಂಟೆಲ್ಲ. ಕ್ಲೀನಾಗಿ ಕಾರ್ಪೆಟ್ ಫಾರ್ಮೇಷನ್ನೇ ನೋಡ್ಬೋದು. ಹಾಂ, ಅದು ಬೀಜದಿಂದ ಬಂದಿರ್ಬೋದು. ಇಲ್ಲಿ ನೋಡು, ಇದೆರಡು ಒಂದೇನಾ ಅಲ್ವಾ? ನೋಡು ಬಾ, ಸ್ವಲ್ಪ ಹೇಳು. ನೋಡು, ಎರಡು ಪಕ್ಕ ಪಕ್ಕ ಇದೆ. These plants host their own little critters like this one.
ಇಲ್ಲಿ ಬಾರ ಇಲ್ಲಿ ಬೇಗ ಬೇಗ ನೋಡು, ಇದು ಒಂದು ಅದ್ರದ್ದು ಎರಡು ಹೂವು ಎಲೆ ಪಕ್ಕ ಹಿಡಿದ್ರೆ ಕ್ಲೀನಾಗಿ ಒಂದು ಸತಿ ಗೊತ್ತಾಗೋಗುತ್ತೆ. ಇನ್ನೊಂದು ದಿವಸ ಬಂದು ಫೋಟೋ ಬೇರೆ ಹೊಡಿಬೇಕಿದ್ರು ನಾನು. ಇವತ್ತು ಫೋಟೋ ಇಲ್ಲ, ಬರೀ ವೀಡಿಯೋ. ನೋಡು, ಇದೊಂದು ಇದ್ರ ಎಲೆ ಶೇಪು ಇದೆ, ಝಿಗ್ಝ್ಯಾಗು ಅಲ್ವಾ? ಹ್ಞೂ. ಇನ್ನೊಂದು ಪಕ್ಕನೇ ಇದೆಯಲ್ಲ, ಇದ್ರ ಎಲೆ ಶೇಪು ಬೇರೆ ಪ್ಲೈನ್. ಹಾಂ, ಒಂಥರ ಪ್ಲೇನು, ಸಿಂಪಲ್. ಹಾಂ, ಅದೇ ಸಿಂಪಲ್ಲು. ಅದೆಲ್ಲ ನೀನೇ ನೋಡಿ ಹೇಳಬೇಕಿನ್ನು ಗೊತ್ತಾದಂಗೆ. ಆಚೆ ಸಿಂಪಲ್ ಅಲ್ವಾ? ಹೌದು. ಹಾಂ, ಇದು ಸಿಂಪಲ್. ಇನ್ನೊಂದು ಇದು ಅದು ಕಾಂಪೌಂಡ್. ಹೌದಾ? ನೀನು ತಪ್ಪು ಹೇಳಿದ್ರು ಗೊತ್ತಾಗಲ್ಲ ನನಗೆ. ಹಾಂ, ಆ ಸಿಂಪಲ್ ಇದ್ರದ್ದು ಹೂ ಇದು ಕರೆಕ್ಟ್. ಈಗ ಅದ್ರದ್ದು ಒಂದು ಹೂ ತಗೋ, ಇಲ್ಲೇ ಇರಬೇಕಲ್ಲ. ಬಾಡಿ. ಹಾಂ, ತಡಿ, ಬಿತ್ತ ಇನ್ನೊಂದು ಕಿತ್ತು ಇಲ್ಲೆಲ್ಲ ಇದೆಯಲ್ಲ. ಹಾಂ, ಎಸ್. ಇದ್ರ ಎಲೆನೂ ವ್ಯತ್ಯಾಸ, ಹೂವು ಒಂಚೂರು ವ್ಯತ್ಯಾಸ ಇದೆ. ವಿಪರೀತ ಅಲ್ಲ, ಆದರೆ ಸೇಮ್ ಫ್ಯಾಮಿಲಿ ಅಂತ ಗೊತ್ತಾಗುತ್ತೆ. ಹಾಂ, ಇದು ಇನ್ನೊಂದು, ಇದು ಫ್ಯಾಮಿಲಿನೇ ಬೇರೆ. ಸೊ 3 ಜಾತಿ ಆಯಿತು, ಜೊತೆಗೆ ಇದೆ, ಚೆನ್ನಾಗೇ ಇದೆ ಎಲ್ಲ. ಸೊ ಇದೆಲ್ಲ ಒಂದೇ ಗ್ರೂಪ್ ಅಂತ ಹೇಳ್ಬೋದು. ಇದು ಹೊಸದು. ಇದನ್ನು ಒಂದು ಸ್ವಲ್ಪ 4 ಕಡ್ಡಿ ತಗೋ, ಬೆಳೆದು ನೋಡ್ಬಿಡೋಣ ಇದನ್ನ. ಇದರ ಹೆಸರು ನಂಗೆ ಗೊತ್ತಿದ್ದಂಗೆ ಲಿಂಡರ್ನಿಯಾ ರೊಟುಂಡಿಫೋಲಿಯಾನ ಅಲ್ಲ ಹೈಸಪಾಯ್ಡಸ್ ಅಂತ ಒಂದಿದೆ. ಯಾವುದು ಹೊಸ ಜಾತಿ? ಇದು ಅದೇ ಥರ ಎಲೆ ಅಲ್ವಾ? ಸ್ವಲ್ಪ. ಹಾಂ, ನೋಡು, ಮತ್ತು ಹೂ ನೋಡು, ಇಷ್ಟು ಸ್ಟೆಮ್ ಇದೆ ಹೂವಿಗೆ. ಒಂದೊಂದು ಇಂಚು. ಹಾಂ. ಆಮೇಲೆ ಎಲೆ ಶೇಪು ಅಷ್ಟೇ ನೋಡು, ಸೇಮ್ ಎಲೆ, ಎರಡು. ಹೂ ಒಂದು ಮುದ್ರೆ ಹೋಗಿದೆ, ಅಂದರೆ ಇವತ್ತಿನ ಹೂವಿಂದ ಆಯ್ತು ಅದು ಕಾರ್ಯಕ್ರಮ. ಒಂದು ಹೊಸ ಗಿಡ ನೋಡ್ದಂಗೆ ಆಯಿತು. ಇದನ್ನ ಬೇರೆ ಕಡೆ ನೋಡಿರ್ಬೋದು, ಆದರೆ ಇವತ್ತು ಕ್ಲೀನಾಗಿ ನೋಡೋಕ್ಕಾಯ್ತು. ಇದನ್ನೊಂದು ಸಪ್ರೇಟಾಗಿ ಒಂದು ಇದರಲ್ಲಿ ಬೆಳೆದು ಹೆಂಗೆ ಕಾಣುತ್ತೆ, ಚೆಂದ ಇರೋದನ್ನ ನೋಡಬೇಕು ಅನ್ಸುತ್ತೆ. ಆಯಿತು. ಅದರದ್ದೇ ಮರಿ ಅಲ್ಲ, ಬೀಜದಿಂದ ಬಂದಿರಬೇಕು. ಓಕೆ, ಸಾಕು ಬಿಡುತ್ತೆ. ಹೋಗೋಣ ಇನ್ನು. ಅಲ್ಲಿ ಸೈಡಲ್ಲಿ ಬಂದಿತ್ತು. ಹಾಂ, ಆಕ್ವಾಟಿಕ್ ಫರ್ನು ಅದು ಇದೆ. ಅಂದರೆ ಆಲ್ಮೋಸ್ಟ್ ಸುಮಾರು ಗಿಡ ಆಯ್ತಲ್ಲ ಈ ಗದ್ದೆಯಲ್ಲಿ. ಇದೆಲ್ಲ ಸ್ಪೋರ್ಟ್ಸಿಂದ ಬಂದಿರ್ಬೋದು, ಅಥವಾ ಎಲೆ ಪೀಸಿಂದ ಹುಟ್ಟಿರ್ಬೋದು. ಇದೇನು ಹಳೆ ಎಲೆನ ಇದು ಅದರಿಂದ ಮೊಳಕೆ ಬಂದಿರಬೇಕು. ಹ್ಞೂ